ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾನು ಬೆಳಗ್ಗೆ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನನ್ನ ತಮ್ಮ ಬಂದಿದ್ದಾನೆ. ಸೊ ನನ್ನ ಲಾಸ್ಟ್ ವ್ಲಾಗ್ ನೋಡಿದರೆ ಗೊತ್ತಾಗುತ್ತೆ. ಇನ್ನೂ ಯಾರೂ ನೋಡಿಲ್ಲ, ಸೊ ದಯವಿಟ್ಟು ನೋಡಿ. ಮತ್ತು ಈ ವಿಡಿಯೋನ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಈಗ ನನ್ನ ಇವತ್ತಿನ ಬೆಳಗ್ಗೆ ತಿಂಡಿಗೆ ನಾನು ರಾಗಿ ರೊಟ್ಟಿನ ಮಾಡ್ತಾಯಿದ್ದೀನಿ. ನನ್ನ ಮೋಸ್ಟ್ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ನನಗೆ ರಾಗಿ ರೊಟ್ಟಿ, ರಾಗಿ ದೋಸೆ ಈ ಥರ ತುಂಬಾ ಇಷ್ಟ ಆಗುತ್ತೆ. ಸೊ ನಾನಿದು ಏನು ಫ್ಲಾರ್ ಇದೆ, ರಾಗಿ ಫ್ಲಾರ್, ಸೊ ಅದನ್ನು ನಾನು ಹೊರಗಡೆಯಿಂದ ರೆಡಿಮೇಡ್ ತರೋದಿಲ್ಲ. ನಾನು ಅದನ್ನು ಇದು ರಾಗಿ ಸಿಗುತ್ತಲ್ಲ ಅದನ್ನು ತೊಳೆದ್ಬಿಟ್ಟು ಗ್ರ್ಯಾಂಡ್ ಕೊಡ್ತೀನಿ ನಾನು. ಸೊ ಪ್ಯೂರ್ ನ್ಯಾಚುರಲ್ ರಾಗಿ ಹಿಟ್ಟಿಂದ ಮಾಡಿದಂಥ ರಾಗಿ ರೊಟ್ಟಿ ಮತ್ತು ಅದ್ರ ಜೊತೆ ಕಾಯಿ ಚಟ್ನಿ. ಸೊ ಇದನ್ನೇ ನಾನು ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಬರುತ್ತಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ, ಅದನ್ನು ಹಾಕಿ ಮಾಡಿದ್ದೀನಿ. ಅಂದರೆ ಪೌಡರಲ್ಲ, ಏನಂತೀರ ಮಸಾಲೆಯಲ್ಲಿ ಬರುತ್ತಲ್ಲ ಮೆಣಸಿನ್ಕಾಯಿ, ಅದನ್ನು ಹಾಕಿ. ಸೊ ತುಂಬಾ ಟೇಸ್ಟಿಯಾಗಿತ್ತು. ಸೊ ಇದರ ರೆಸಿಪಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ತೀನಿ. ಸೊ ಹಾಗೆಯೇ ಇವತ್ತು ಅಮ್ಮ ಇದು ಮಸಾಲ ರೈಸ್ ಅಥವಾ ವಾಂಗಿ ಭಾತ್, ಸೊ ಇದನ್ನು ಮಾಡ್ತಾಯಿದ್ರು. ನನ್ನ ತಮ್ಮನಿಗೆ ಇದೆರಡು ಡಿಶ್ ತುಂಬಾ ಇಷ್ಟ. ಸೊ ಹಾಗಾಗಿ ಅವನಿದಾನಲ್ಲ, ಬಂದಿದ್ದಾನೆ. ಸೊ ಹಾಗಾಗಿ ತನ್ನ ಮಗನಿಗೋಸ್ಕರನೇ ಮಾಡ್ತಿರೋಂಥ ಡಿಶ್ ಅಂತಲೇ ಹೇಳ್ಬೋದು. ನನಗೂ ತುಂಬ ಇಷ್ಟ ಆಗುತ್ತೆ ಇದು ವಾಂಗಿ ಬಾತ್. ಆದರೆ ಅಮ್ಮ ಮಾಡಿದ ವಾಂಗಿ ಬಾತೇ ನನಗೆ ಇಷ್ಟ ಆಗೋದು. ನಾನು ಮಾಡ್ತೀನಿ, ಆದರೆ ನನ್ನಷ್ಟು ನನಗೆ ಆ ಟೇಸ್ಟ್ ಬರೋದಿಲ್ಲ. ನಾವು ಚೈಲ್ಡ್ಹುಡಲ್ಲಿ ಇದನ್ನು ತುಂಬಾ ತಿಂತಾಯಿದ್ವಿ. ಅದು ನೆಕ್ಸ್ಟ್ ಡೇ ಕೂಡ ನಾವು ಇದ್ದರೆ ನಾವು ಕೇಳ್ತಾಯಿದ್ವಿ, ಕೇಳಿ ತಿಂತಾಯಿದ್ವಿ. ಅಷ್ಟು ಟೇಸ್ಟಿ ಆಗುತ್ತೆ. ನನಗೆ ತುಂಬಾ ಇಷ್ಟ. ಅಮ್ಮ ಮಾಡಿದಂತಲೇ ಇದು ಮಸಾಲ ರೈಸ್ ಇಷ್ಟ ಆಗುತ್ತೆ. ಅದೇ ನಾನು ಟ್ರೈ ಮಾಡಿದ್ರೆ ಸೇಮ್ ಅವ್ರ ರೆಸಿಪಿ ತಿಳ್ಕೊಂಡು ಅದು ಬರೋದೇ ಇಲ್ಲ. ಸೊ ಹಾಗಾಗಿ ಅವ್ರಿಗೆ ಹೇಳ್ತೀನಿ ನಾನು ಕೆಲವೊಂದು ಡಿಶ್ಶಸ್ ಅವ್ರಿಗೇ ಮಾಡೋದಕ್ಕೆ. ಸೊ ಇದಾಯಿತು. ಇವತ್ತು ಆ್ಯಕ್ಚುಲಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸಾರಿ ಶಾಪಿಂಗ್ ಹೋಗ್ತಾಯಿದ್ದೀನಿ. ಸೊ ಸಾರಿ ಶಾಪಿಂಗ್ ಯಾಕೆ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾಯಿದೆ. ಸೊ ನಾನು ಕೂಡ ತುಂಬಾ ಗ್ರ್ಯಾಂಡಾಗಿ ಮಾಡ್ತೀನಿ ವರಮಹಾಲಕ್ಷ್ಮಿ ಹಬ್ಬ. ಸೊ ನಾನು ಮುಂಚೆ ಆ್ಯಕ್ಚುಲಿ ನಾನು ಲಾಸ್ಟ್ ಇಯರು ಮಾಡಿದ್ದೀನಿ. ಅಮ್ಮೆ ಸ್ವಲ್ಪ ಈಗ ಚಿಕ್ಕೊಂಡಿದ್ದಾನಲ್ಲ, ಸೊ ಹಾಗಾಗಿ ಅವನು ಹಿಡ್ಕೊಂಡು ಮತ್ತು ಅವ್ನು ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಈ ವರ್ಷ ನೋಡಬೇಕು, ಸ್ವಲ್ಪ ಏನಾದರೂ ಜಸ್ಟ್ ಸ್ವಲ್ಪನೇ ಡೆಕೋರೇಷನ್ ಮಾಡ್ತೀನಿ. ಸೊ ನೋಡೋಣ ಹೇಗೆ ಆಗುತ್ತೆ ಅಂತ. ಅದು ಸ್ಯಾಟರ್ಡೇ ಇದೆ, August 16, ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಸೊ August 16 ಸೊ ಹಾಗಾಗಿ ನಾನು ಪ್ರತಿ ವರ್ಷ ಈ ಹಬ್ಬಕ್ಕೆ ನಾನು ಸೀರೆ ತೊಗೊಳ್ತೀನಿ, ಸಾರಿ. ಸೊ ಅದು ಅಂದರೆ ದೇವಿಗೆ ಇದು ಉಡಿ ತುಂಬ್ತೀನಿ ನಾನು, ಅಂದರೆ ಒಟ್ಟಿ ಅಂತ ಹೇಳ್ತೀವಿ ಮರಾಠಿಯಲ್ಲಿ. ಸೊ ಉಡಿ ತುಂಬ್ತೀನಿ. ಸೊ ಹಾಗಾಗಿ ನಾನು ಯಾವುದಾದ್ರೂ ಹೊಸ ಸಾರಿನೇ ತೊಗೊಳ್ತೀನಿ. ಸೊ ಒಂದು ಏನಂತಂದರೆ ಫೆಸ್ಟಿವಲ್ ಅಲ್ವಾ, ನಮ್ಮ ಹೆಣ್ಮಕ್ಳ ಫೆಸ್ಟಿವಲ್. ಸೊ ಆ ಸಾರಿನ ನಾನು ನೆಕ್ಸ್ಟ್ ಇಯರ್ ಅದನ್ನು ನಾನು ವೇರ್ ಮಾಡ್ತೀನಿ. ಸೊ ಈ ವರ್ಷ ನಾನು ದೇವಿಗೆ ಫಸ್ಟು ನಾನು ಉಡಿ ತುಂಬಿ ಆನಂತರ ನಾನು ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ನಾನು ಯಾವುದಾದ್ರೂ ಚೆನ್ನಾಗಿರೋದನ್ನೇ ನಾನು ತೊಗೊಳ್ತೀನಿ. ಇವತ್ತು ವೀಕ್ ಡೇ. ಸೊ ಹಾಗಾಗಿ ಇವರು ನಮ್ಮ ಜೊತೆ ಬರ್ತಾ ಇಲ್ಲ. ಸೊ ನಾವು 3 ಜನ ಹೋಗ್ತಾ ಇರೋದು, ನಾನು, ಅಮ್ಮ ಮತ್ತು ತಮ್ಮ, 3 ಜನ. ಸೊ ಆಟೋಯಿಂದ ಹೋಗ್ತಾ ಇದ್ದೀವಿ. ಒಂದು 20 ಮಿನಿಟ್ಸ್ ಆಗುತ್ತೆ. ನಾನು ಯೂಶ್ವಲಿ ಅಲ್ಲಿಂದ ನಾನು ಇದು ವಾಶಿಯಲ್ಲೇ ನಾನು ಜಾಸ್ತಿ ಶಾಪಿಂಗ್ ಮಾಡೋದು. ಸೊ ವಾಶಿಯಲ್ಲೇ ನಾನು ತೊಗೊಳ್ತಾ ಇದ್ದೀನಿ. ಅಲ್ಲಿ ಚೆನ್ನಾಗಿ ಕಲೆಕ್ಷನ್ಸ್ ಇರುತ್ತೆ, ಸಾರಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು. ಸೊ ಈ ಸಲ ಏನು ಡ್ರೆಸ್ ತೊಗೊಳ್ತಾ ಇಲ್ಲ, ಜಸ್ಟ್ ಸಾರಿ ಪರ್ಚೇಸ್ ಮಾಡ್ತಾಯಿದ್ದೀನಿ.
1500ला ते चांगलं आहे, सूप पण चांगलं आहे 1500ला. ರೀಚ್ ಆದ್ವಿ. ಇದು ಹೊಸ ಶಾಪ್, ನಾವು ಹೊಸ ಶಾಪ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಇವತ್ತು. ಇದು ಗೋದಾವರಿ ಡಿಸೈನರ್ ಸ್ಟುಡಿಯೋ ಅಂತ. ಇದು ಮೇಲ್ಗಡೆ ಇದೆ, ಕೆಳಗಡೆ ಅವ್ರದ್ದು ಮೆನ್ಸ್ ಕಲೆಕ್ಷನ್ಸ್ ಇರುತ್ತೆ, ಮೇಲ್ಗಡೆ ವುಮೆನ್ಸ್ ಕಲೆಕ್ಷನ್ ಇದೆ. ಸೊ ನೋಡಿದ್ದೀವಿ ಕೆಟ್ಲಾಗ್ಸ್ ಎಲ್ಲ. ಸೊ ಸಿಲ್ಕ್ ಸಾರೀಸ್ ओरिजिनल प्राइस काय आहे? ओरिजिनल बघा, तुम्हीच बघा. 6895. मग किती डिस्काउंट? ऑलमोस्ट असं 10% करतात, तरी 15%. तुम्हाला 15 केला आणि फॉल पिको वगैरे सगळं पॉलिशवर करून द्यायचं. एक्सपिरियन्स झालंय. हो ताई, काही प्रॉब्लेम नाही आहे. तुमच्याकडे जेवढा वेळ टाईम तेवढा वेळ चेक करा, मी काय प्रॉब्लेम नाही बोलत. समजा काय शेवटी कसं तुम्ही आले तर माझ्याकडे देऊन जाणार की डिफेक्ट आहे, मला पण तेवढी माहिती होणार आहे की नाही असं. तुमच्यापेक्षा आम्हाला जास्त काळजी. हा, याला मोठी बॉर्डर ब्लाउज आहे, त्याला छोटी होती, त्या डिझाईनला छोटी होती. कसं आम्हाला पण हे लहान मुलासारखं सांभाळायला सिल्क साड्या. हे बघा ना, सगळं ह्यांना 12-13 सगळं असे ठेवले जातात व्यवस्थित. ब्लाऊज देतो आईंसाठी वगैरे बघायचे का नाही? तुमच्यासाठी देऊ त्यातली एखादी तिकडे हा, ज्याच्या वेळेला तुम्हाला नसेल त्यावेळेला तुम्हाला इस्त्री करून न्यायचं लागेल. तसं ह्याला नाही, समज. त्याच्यामध्ये कलर वगैरे भरपूर आहे, डिझाईन भरपूर आहे. ही 2000ची आहे. हे पण प्रिंटेड आहे, हे आपले रेग्युलर आहे, हे कॉटन वगैरे नाही. त्यातले बाय त्यातले पण दाखवतो. हे लक्ष्मीपती विशाल विपुलचे वगैरे आहे. याच्यामध्ये बॉर्डर वाले पण आहेत, विदाउट बॉर्डर. हा, वापरू शकता ना, हे प्रिंटेडच आहे ना, हे रोज वापरू शकता, त्याला काय प्रॉब्लेम नाही. चांगलं आहे बघा. आता याच्यामध्ये पण बॉर्डर वाली पण आहे, थोडी बारीक बॉर्डर वाली. खाल्ला तो काय खाल्ला? कपडा वेगळा आहे, त्याचं वेगळं आहे, याचा कपडा वेगळा आहे. आता ह्याची हीच वरची बॉर्डर नाही तर काय, ही आतली आहे, डार्क ब्लॅक ना, नेव्ही ब्लू झाले एवढे. हो, मग त्याच्यामध्ये हाच पण हे नाही दाखवत. हे हा येलो आहे, ही बांधणीच आहे. मग हा कपडा सॉफ्ट आहे. ಸೊ 3 ಸಾರಿನ ಶಾಪಿಂಗ್ ಆಯಿತು. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಕಲೆಕ್ಷನ್ಸ್ ಇತ್ತು ಇವ್ರ ಹತ್ರ, ಚೆನ್ನಾಗಿರೋ ಕಲೆಕ್ಷನ್ಸ್ ತೋರಿಸಿದ್ರು. ಪರ್ಚೇಸಿಂಗ್ ಆಯಿತು. ಈಗ ನಂದಾಗಿದೆ, ಸ್ವಲ್ಪ ಅಮ್ಮ ನೋಡ್ತಿದ್ದಾರೆ, ಅವ್ರಿಗೆ ಸ್ವಲ್ಪ ಡೈಲಿ ವೇರ್ಸ್ ಸಾರಿ ಬೇಕಾಗಿತ್ತು ಅಂತ. ಸೊ ಶಾಪಿಂಗ್ ಆಯಿತು ಫೈನಲಿ. ಈಗ ಹೊರಗಡೆ ಬಂದ್ವಿ ಶಾಪಿಂದ. ಅಲ್ಲಿ ತುಂಬಾ ಮಾರ್ಕೆಟ್, ದೊಡ್ಡ ಮಾರ್ಕೆಟ್, ಅಲ್ಲೆಲ್ಲ ನಿಮಗೆ ಈಟೇಬಲ್ಸು ಎಲ್ಲ ಥರದ್ದು ಈಟೇಬಲ್ಸ್ ಸಿಗುತ್ತೆ. ಪಾನಿಪುರಿ ಆಲ್ ಟೈಮ್ ಫೇವ್ರೇಟ್ ನಮ್ಮದು. ಮಳೆ ಬರ್ತಾಯಿತ್ತು, ಆದರೂ ಕೂಡ ಸ್ವಲ್ಪ ಪಾನಿಪುರಿ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಸೊ ಪಾನಿಪುರಿ ತೊಗೊಂಡ್ವಿ, ಚೆನ್ನಾಗಿದೆ. ಈ ಮಾರ್ಕೆಟ್ ತುಂಬ ದೊಡ್ಡ ಮಾರ್ಕೆಟ್. ಇಲ್ಲಿ ಬಂದರೆ ಎಲ್ಲನೂ ಶಾಪಿಂಗ್ ಆಗುತ್ತೆ. ನಿಮಗೆ ಸಾರಿ ಶಾಪಿಂಗ್ ಮಾಡಬೇಕಾ, ಅಥವಾ ಕುರ್ತಿ ಸಲ್ವಾರ್ ಕಮ್ಮಿ ಶಾಪಿಂಗ್ ಮಾಡಬೇಕಾ, ಈ ಥರ ಏನಾದರೂ ತಿನ್ನಬೇಕಾ, ಅಥವಾ ಜ್ಯುವೆಲ್ರಿ ಶಾಪಿಂಗ್ ಮಾಡಬೇಕಾ, ಗೋಲ್ಡ್ ಜ್ಯುವೆಲ್ರಿ ತುಂಬಾ ಶಾಪ್ಸ್ ಇದೆ. ಗೋಲ್ಡ್ ಜ್ಯುವೆಲ್ರಿ ಅದು ದೊಡ್ಡ ದೊಡ್ಡ ಕಲ್ಯಾಣ್ ಜ್ಯುವೆಲರ್ಸ್ ಆಗಿರ್ಬೋದು, ಮಲಬಾರ್ ಆಗಿರ್ಬೋದು, ಯಾವುದೇ ತೊಗೊಳ್ಳಿ, ಜಾಯ್ಲುಕಾಸ್, ಅದೆಲ್ಲ ಇಲ್ಲಿದೆ. ಹಲೋ, ವೆಲ್ಕಮ್ ಬ್ಯಾಕ್, ವೆರಿ ಗುಡ್ ಮಾರ್ನಿಂಗ್. ಸೊ ನೆನ್ನೆ ನಾನು ಶಾಪಿಂಗ್ ಮಾಡ್ಕೊಂಡು ಬಂದೆ. ಸೊ ಶಾಪಿಂಗ್ ಇಸ್ ಡನ್. ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್, ಸೀರೆ ಶಾಪಿಂಗ್ ಸ್ಪೆಷಲಿ ಆಯಿತು. ಸೊ ಬೆಳಗಿನ ರುಟೀನ್ ಆಗಿದೆ. ಇವತ್ತು ಬೆಳಗ್ಗೆ ದೋಸೆ ಮಾಡಿದ್ದೆ, ಮಸಾಲೆ ದೋಸೆ. ತಮ್ಮ ಇದ್ದಾನಲ್ಲ, ಸೊ ಹಾಗಾಗಿ ಡೈಲಿ ಎವ್ರಿ ಡೇ ಬ್ರೇಕ್ಫಾಸ್ಟ್ಗೆ ಏನಾದರೂ ಸ್ಪೆಷಲ್ ಆಗಿರುತ್ತೆ. ಯಾಕಂದರೆ ಅವನಿಗೆ ಅಲ್ಲಿ ಅಷ್ಟು ಅವೈಲೇಬಲ್ ಇಲ್ಲ, ಜಾಸ್ತಿಯಲ್ಲಿ ಅವೈಲೇಬಲ್ ಈ ಫುಡ್ಸ್ ನಾವೇನು ಬ್ರೇಕ್ಫಾಸ್ಟಿಗೆ ಪ್ರಿಫರ್ ಮಾಡ್ತೀವಿ, ಅವ್ನಿಗೇನು ಇಷ್ಟ ಅದೆಲ್ಲ ಅವೈಲೇಬಲ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಬಂದಾಗೆಲ್ಲ ನಾನು ಅವನಿಗೆ ಕೇಳಿಬಿಟ್ಟು ಪ್ರಿಪೇರ್ ಮಾಡ್ತೀವಿ. ಸೊ ಅದಕ್ಕೆ ಇವತ್ತು ಮಸಾಲೆ ದೋಸೆ ಮಾಡಿದ್ದೆ, ಚೆನ್ನಾಗಿತ್ತು. ಮಸಾಲೆ ದೋಸೆ ತಿಂದ್ಕೊಂಡು
ಸೊ ಬೆಳಗಿನ ಮಾರ್ನಿಂಗ್ ರುಟೀನ್ಸ್ ಎಲ್ಲ ಆಗಿದೆ ಈಗ. ಸೊ ಈಗ ನಾನು ಕೂತ್ಕೊಂಡಿದ್ದೀನಿ. ಇದು ನಿಮಗೆಲ್ಲ ಸಾರಿ ತೋರಿಸ್ಬೇಕು ಅಂತ. ಈ ಸಾರಿ ಆ್ಯಕ್ಚುಲಿ ನನಗೆ ಅಮ್ಮ ಕೊಟ್ಟಿದ್ದು, ಗಿಫ್ಟ್ ಮಾಡಿದ್ದು. ಅಮ್ಮನೇ ಪೇಮೆಂಟ್ ಮಾಡಿದ್ರು. ಈ ಶ್ರಾವಣ ಅಲ್ವಾ, ಇದು ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣದಲ್ಲಿ ಬರುತ್ತೆ. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಏನಾದರೂ ಗಿಫ್ಟ್ ಕೊಡ್ತಾರೆ, ಅಮ್ಮಂದ್ರ ಕಡೆಯಿಂದ ಗಿಫ್ಟ್ ಸಿಗುತ್ತೆ. ಏನು ಅಂತಂದರೆ ಈ ಸಲ ನಾನು 2 ಸಾರಿಯನ್ನು ತೊಗೊಂಡಿದ್ದೀನಿ. ಅಂದರೆ 2 ಬೇರೆ ಬೇರೆ ಒಕೇಶನ್ಗೆ ಅಂತ. ಒಂದು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಲಾಸ್ಟ್ ಇಯರ್ ಕೂಡ ನನಗೆ ಕೊಟ್ಟಿದ್ದರು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಆ್ಯಕ್ಚುಲಿ ಯೂಶ್ವಲಿ ನಾನು ವರಮಹಾಲಕ್ಷ್ಮಿ ಹಬ್ಬ ಈ ದಿನ ಮತ್ತು ದೀಪಾವಳಿ ದಿನ ಮತ್ತು ಯುಗಾದಿ, ಈ 3ದಲ್ಲಿ ನಾನು ಏನಾದರೂ ಹೊಸ ಬಟ್ಟೆನ ತೊಗೊಳ್ಬೇಕು ಅಥವಾ ಏನಾದರೂ ಹೊಸ ಥಿಂಗ್ಸನ್ನು ತೊಗೊಳ್ಬೇಕು ಅಂತ ನನಗೆ ಆಸೆ, ಮತ್ತು ಅದೊಂಥರ ಬಿಲೀವ್ ಕೂಡ ಮಾಡ್ತೀನಿ ನಾನು. ಅಂದರೆ ಮುಂಚೆಯಿಂದನೂ ಇದೆ ಈ ಥರ ಏನಾದರೂ ಹೊಸ ತೊಗೊಳ್ಬೇಕು, ಏನಾದರೂ ಹೊಸದು ಐಟಮ್ಸು ಮನೆಗೆ ಬರಬೇಕು ಅಂತ. ಹಾಗೇ ನಾನು ಪರ್ಚೇಸ್ ಮಾಡ್ತೀನಿ ನೋಡಿಬಿಟ್ಟು. ಸೊ ನನಗೆ ವರಮಹಾಲಕ್ಷ್ಮಿ ನಾನು ಮುಂಚೆಯಿಂದನೂ ಮಾಡ್ತಾಯಿದ್ದೀನಿ. ನಾನು ಮದುವೆಗಿಂತ ಮುಂಚೆನೂ ನಮ್ಮಮ್ಮ ಮಾಡ್ತಾರೆ ಈ ಹಬ್ಬನ. ಸೊ ನನಗೆ ಗೊತ್ತು. ಅವರು ಕೂಡ ಕಳಶ ತುಂಬಿಬಿಟ್ಟು ತುಂಬಾ ಗ್ರ್ಯಾಂಡಾಗಿ ಎಲ್ಲರನ್ನೂ ಕರೆದು ಉಡಿ ತುಂಬೋದು ತುಂಬಾ ಚೆನ್ನಾಗಿ ಆಡ್ತಿದ್ರು. ಸೊ ಅವರಿಂದನೇ ನನಗೂ ಆ್ಯಕ್ಚುಲಿ ಬಂದಿದ್ದು. ನನಗೂ ತುಂಬಾ ಕ್ಯೂರಿಯಾಸಿಟಿ ಇತ್ತು, ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಹಬ್ಬ. ನಾನು ತಪ್ಪದೇ ನಾನು ಮಾಡ್ತೀನಿ. ನಾನು ಜಾಬಲ್ಲಿದ್ದಾಗ ಕೂಡ ನಮಗೆ ಇದರಲ್ಲಿ ಹಾಲಿಡೇಸ್ ಇರಲ್ಲ. ಸೊ ನಂಗೆ ಲೀವ್ಸ್ ಕೂಡ ಸಿಗ್ತಾ ಇರಲಿಲ್ಲ, ನಾನು ಕೇಳ್ತಾನೆ ಇರಲಿಲ್ಲ. ಯಾಕಂದರೆ ಒಬ್ವಿಯಸ್ಲಿ ನಮಗೆ ಕೆಲಸ ಕೂಡ ಇರುತ್ತೆ, ಮತ್ತು ಪ್ರತಿ ಸಲನೂ ನಾವು ಲೀವ್ಸ್ ಕೊಡಿ ಅದಕ್ಕೆ ಅಂದರೆ ನಮ್ಮ ಹಬ್ಬನ ತುಂಬ ಬರುತ್ತೆ. ಓಕೆ, ನಾನು ಅಹಮದಾಬಾದಲ್ಲಿ ಕೆಲಸ ಮಾಡ್ತೇನೆ. ನಾರ್ತಲ್ಲಿ ಅಷ್ಟು ಇದೆಲ್ಲ ಪ್ರಿಫರ್ ಮಾಡೋದಿಲ್ಲ, ಜಸ್ಟ್ ಮೇನ್ ಹಬ್ಬ ಅಷ್ಟೇ ನಮ್ದು. ಅಂತಂದರೆ ಈಗ ಶ್ರಾವಣ ಸ್ಟಾರ್ಟ್ ಆದರೆ, ಆಷಾಢ ಸ್ಟಾರ್ಟ್ ಆದರೆ ಪ್ರತಿ ತಿಂಗಳು ಏನಾದರೂ ಇರುತ್ತೆ. ಸೊ ಎಲ್ಲದಕ್ಕೂ ಕೇಳೋದಕ್ಕೆ ಆಗೋದಿಲ್ಲ. ಸೊ ನಾನು ಅವಾಯ್ಡ್ ಮಾಡ್ತಾಯಿದ್ದೆ. ಆದರೆ ನನಗೆ ಇಷ್ಟ ಅಂತ ನಾನು ನನ್ನೇ ಟೈಮ್ ತಗೊಂಡು ನಾನು ಈವ್ನಿಂಗ್ ಸಂಜೆ ಬಂದು ಪೂಜೆ ಮಾಡ್ತಾಯಿದ್ದೆ. ಇವಾಗೆಲ್ಲ ಬೆಳಗ್ಗೆನೇ ಪೂಜೆ ಮಾಡಿ ಸಂಜೆ ಏನಿಲ್ಲ ಉಡಿ ತುಂಬ್ತೀನಿ. ಅವಾಗೆಲ್ಲ ಜಸ್ಟ್ ನಾನೇ ಪೂಜೆ ಮಾಡಿ ಕಂಪ್ಲೀಟ್ ಮಾಡ್ತಾಯಿದ್ದೆ. ಆದರೆ ಪೂಜೆ ಮಾಡ್ತಾಯಿದ್ದೆ, ಚಿಕ್ಕದಾಗಿ ಒಂದು ಕಳಶ ಇಟ್ಟು ಸ್ಥಾಪನೆ ಮಾಡಿ ಮತ್ತು ಪೂಜೆ ಮಾಡ್ತಾಯಿದ್ದೆ ಅಷ್ಟೇ. ಇವಾಗ ನನಗೆ ಟೈಮ್ ಸಿಗ್ತಾಯಿದೆ, ಇನ್ನೂ ಜಾಸ್ತಿ ನನಗೆ ಇಂಟ್ರೆಸ್ಟ್ ಬಂದಿದೆ ಇದರಲ್ಲಿ. ಸೊ ಹಾಗಾಗಿ ನಾನು ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತೀನಿ. ಒಂದು ಸಾರಿ ಅದಕ್ಕಾಯಿತು. ಇನ್ನೊಂದು ಸಾರಿ ಆ್ಯಕ್ಚುಲಿ ಅಮ್ಮೇದು ಇದು ಮುಂಡನ್ ಜಾವಳ್ ಅಂತೀವಿ ನಮ್ಮ ಮರಾಠಿಯಲ್ಲಿ, ಅದಿನ್ನೂ ಆಗಿಲ್ಲ. ಸೊ ಅದು ಮಾಮ ಮಾಡಬೇಕು, ಅಂದರೆ ನನ್ನ ತಮ್ಮ ಅದು ಮಾಡಬೇಕು. ಅಂದರೆ ಅವನಿಗೆ ಸ್ವಲ್ಪ ಜಸ್ಟ್ ನೇಮಕ್ಕೆ ಅಂತ ಹೇರ್ ಕಟ್ ಮಾಡೋದಿರುತ್ತೆ, ಜಸ್ಟ್ 1 to 2-3 ಹೇರ್ಸ್. ಸೊ ಅದು ಪ್ರೊಸೆಸ್, ಆ ಪ್ರೋಗ್ರಾಮ್ ಇನ್ನೂ ಬಾಕಿ ಇದೆ. ಸೊ ಅದನ್ನು ಮಾಡಬೇಕು. ಸೊ ಅದಕ್ಕೆ ಆವಾಗ ನನಗೆ ಗಿಫ್ಟ್ ಬರುತ್ತೆ, ಮತ್ತು ನಾನು ನನ್ನ ತಮ್ಮನಿಗೆ ಗಿಫ್ಟ್ ಮಾಡಬೇಕು. ಸೊ ಹಾಗಾಗಿ ನನಗೆ ಇವಾಗಲೇ ನನಗೆ ಈ ಸಾರಿನ ಕೂಡ ತೊಗೊಂಡ್ರು. ಅಂದರೆ ನನಗೆ ಅಲ್ಲಿ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ತೊಗೊಂಡ್ಬಿಟ್ಟೆ ಈಗಲೇ. ಅವ್ರು ಹೇಳಿದರು ತೊಗೊಂಬಿಡು, ಹಾಗಾದರೆ ನಿಂಗೆ ಇಷ್ಟ ಆದರೆ. ಸೊ ಹೇಗೋ ಅವಾಗ ಮಾಡಬೇಕಿದೆಯಲ್ಲ, ಸೊ ಇವಾಗನೇ ತಗೋ ಅಂತಂದರು. ಸೊ ಅದು ಕೂಡ. ಸೊ ಹಾಗಾಗಿ 2 ಸಾರಿ, ಇಲ್ಲಾಂತಂದರೆ 1 ಸಾರಿ ಅಷ್ಟೇ ತೊಗೊಳ್ತೀನಿ. ಸೊ ಬನ್ನಿ ಹಾಗಾದರೆ ನಾನು ತೋರಿಸ್ತೀನಿ ಯಾವೆಲ್ಲ ಸಾರಿ. ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ಯಾವ ಸಾರಿ ನಾನು ತೊಗೊಂಡಿದ್ದೀನಿ ಅಂತ. ತುಂಬಾ ಕಲೆಕ್ಷನ್ಸು, ತುಂಬಾ ಕಲೆಕ್ಷನ್ಸು. ನನಗೆ ಆ್ಯಕ್ಚುಲಿ ಕನ್ಫ್ಯೂಸ್ ಆಗ್ತಾಯಿತ್ತು ಯಾವ್ದು ತೊಗೊಳ್ಬೇಕು ಯಾವ್ದು ಬೇಡ ಅಂತ. ಆದರೆ ಒಂದು ಸೆಕ್ಷನಲ್ಲಿ ನಾನು ಹೋದಾಗ ನನಗೆ ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು. ಸಿಲ್ಕ್ ಸ್ಯಾರಿಲಿ ಸ್ವಲ್ಪ ನನಗೆ ಡಿಫಿಕಲ್ಟ್ ಅನ್ನಿಸ್ತು ಚೂಸ್ ಮಾಡೋದಕ್ಕೆ. ಆದರೆ ಇನ್ನೊಂದು ಇದರಲ್ಲಿ ಸೆಕ್ಷನಲ್ಲಿ ನಾನು ಇಮಿಡಿಯೇಟಾಗಿ ನಾನು ಚೂಸ್ ಮಾಡಿದೆ. ಸಿಲ್ಕ್ ಸ್ಯಾರಿಯಲ್ಲಿ ನನಗೆ ಸ್ವಲ್ಪ ಇದಾಗುತ್ತೆ, ಅಂದರೆ ಕನ್ಫ್ಯೂಸ್ ಆಗಿಬಿಡ್ತೀನಿ ನಾನು. ಯಾಕೆಂದರೆ ನಾನು ಸಾರಿ ತೊಗೊಳೋದು ಸ್ವಲ್ಪ ರೇರು. ಈಗ ಮದುವೆ ಆದಮೇಲೆ ನಾನು ಪರ್ಚೇಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತೊಗೊಳ್ಳೋ ರೇರ್ ಆ್ಯಕ್ಚುಲಿ. ನನ್ನ ಹತ್ರ ಯಾವುದೇ ಸಿಂಪಲ್ ಸೀರೆ ಇಲ್ಲವೇ ಇಲ್ಲ. ಅಂದರೆ ಡೈಲಿ ವೇರ್ ಸೀರೆ ಅಂತೂ ಒಂದು ಇಲ್ಲ ಆ್ಯಕ್ಚುಲಿ, ಇಟ್ಕೊಂಡೇ ಇಲ್ಲ ನಾನು. ನನಗೆ ಅದು ಡೈಲಿ ವೇರ್ ಆಗೋದೇ ಇಲ್ಲ. ಸೊ ಹಾಗಾಗಿ ಜಸ್ಟ್ ಇದು ಮೇನ್ ಒಕೇಶನ್ಸ್ಗಿದ್ದಾಗ ಮಾತ್ರ ನಾನು ತೊಗೊಳ್ಳೋದು. ಸೊ ಅದು ಚೆನ್ನಾಗಿರೋದನ್ನೇ ತೊಗೊಂಡ್ಬಿಡ್ತೀನಿ ನಾನು. ಯಾವುದೇ ರೀತಿ ಇದು ನಾರ್ಮಲ್ ಸ್ಯಾರೀಸ್ ತೊಗೊಳ್ಳೋದೇ ಇಲ್ಲ. ಸೊ ಹಾಗಾಗಿ ನನಗೆ ಒಕೇಶ್ನಲ್ಲಿ ಅಲ್ವಾ, ಸೊ ನನಗೆ ಒಂಥರ ಕನ್ಫ್ಯೂಸ್ ಆಗಿಬಿಡತ್ತೆ. ಸೊ ನಾನು ತುಂಬಾ ಯೋಚನೆ ಮಾಡ್ತೀನಿ ತೊಗೊಳೋದಕ್ಕೆ. ಹಾಗೆ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಲಾಸ್ಟ್ ಇಯರ್ ನಮ್ಮಮ್ಮ ಯಾವ ಸೀರೆ ಕೊಟ್ಟರು ಅಂತ ನಾನು ತೋರಿಸ್ತೀನಿ. ಆ್ಯಕ್ಚುಲಿ ಅದು ನಾನು ನಿಮಗೆ ತೋರಿಸಿರಲಿಲ್ಲ. ಇವಾಗ ಸೊ ನೋಡಿ, ಈ ಸೀರೆ ನಮ್ಮಮ್ಮ ಲಾಸ್ಟ್ ಇಯರ್ ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟಂಥ ಸೀರೆ ಇದು.
ಈ ಸೀರೆ ತೆಗೆದುಬಿಟ್ಟು ತೋರಿಸ್ತೀನಿ. ಈ ಸೀರೆ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಈ ಸೀರೆ ಕಾಂಬಿನೇಷನು, ತುಂಬ ಅಂದರೆ ತುಂಬ ಇಷ್ಟ. ನನ್ನ ಹತ್ರ ಈ ಸೀರೆ ಕಾಂಬಿನೇಷನ್ ಇರಲಿಲ್ಲ. ಮತ್ತು ಈ ರೀತಿ ಸೀರೆ ಸಿಲ್ಕ್ ಸೀರೆ, ಇದು ಚಂದೇರಿ ಸಿಲ್ಕ್ ಅಂತೀವಿ. ಸೊ ಚಂದೇರಿ ಸಿಲ್ಕ್ ಇದು ತುಂಬಾ ಚೆನ್ನಾಗಿದೆ, ಸಾಫ್ಟ್ ಸಿಲ್ಕ್. ಸೊ ಇದು ಈ ಥರ ಬುಟ್ಟ ಇದೆ, ಈ ಥರ ಬಾರ್ಡ್ರ್ ಇದೆ, ಮತ್ತು ಈ ಥರ ಲೈನ್ ಒಂಥರ ಮೈಸೂರು ಸಿಲ್ಕ್ ಸೀರೆ ಥರ ಕಾಣಿಸುತ್ತಲ್ಲ, ಈ ಥರ. ಈಗ ಮೈಸೂರು ಸಿಲ್ಕ್ ಸೀರೆ ಕೂಡ ಬಂದಿದೆ, ಈ ಥರ ಕ್ರೇಪ್ ಮೈಸೂರು ಸಿಲ್ಕ್ ಸೀರೆ ಅಂತೀವಿ. ಅದು ಮೈಸೂರು ಸಿಲ್ಕ್ ಸೀರೆ ಅಲ್ಲ, ಚಂದೇರಿ ಸಿಲ್ಕ್ ಅಂತ. ಸೊ ಸಾಫ್ಟ್ ಇದೆ, ತುಂಬಾ ಇಷ್ಟ ಆಗುತ್ತೆ ಇದು. ಇದರ ಬಾರ್ಡರ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಕಾಂಟ್ರಾಸ್ಟ್ ಬ್ಲೌಸು, ಇದೇನು ಕಲರ್ ಇದೆ ಈ ಬ್ಲೌಸಲ್ಲಿ ಈ ಸೀರೆ ಇದೆ. ಸೊ ಈ ಥರ ಇದೆ. ನಾನೀಗ ಪೂರ್ತಿಯಾಗಿ ಬಿಚ್ಚಿ ಏನು ತೋರಿಸೋದಿಲ್ಲ. ಸೊ ಉಟ್ಟಾಗ ನಾನು ಡೆಫಿನೆಟ್ಲಿ ನಿಮಗೆಲ್ಲ ತೋರಿಸ್ತೀನಿ. ಈಗ ವರಮಹಾಲಕ್ಷ್ಮಿಗೆ ಈ ವರ್ಷ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ತೊಗೊಂಡಿದ್ದೆಲ್ಲ, ಸೊ ಈ ವರ್ಷ ವರಮಹಾಲಕ್ಷ್ಮಿಗೆ ಈ ಸೀರೆನ ಉಡ್ತಾ ಇದ್ದೀನಿ. ಇದು ಒಂದ್ಸಲ ಉಟ್ಟಾಗಿದೆ, ಅಂದರೆ ಸೀರೆ ತಾಯಿಗೆ ಉಡಿಸಿ, ಅಂದರೆ ಲಕ್ಷ್ಮಿಗೆ ಉಡಿಸಿ ನಾನು ಉಟ್ಟಾಗಿದೆ. ಸೊ ಈಗ ಇನ್ನೊಂದು ಸಲ ಅಂದರೆ ಈಗ ಇದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ಸೀರೆ ನಾನು ಉಡ್ತಾ ಇದ್ದೀನಿ. ಸೊ ನನಗೆ ಅದು ತುಂಬಾ ಪ್ರೈಸ್ ಬಂದು 2,500 and 3,000 ತನಕ ಇದೆ. ಲಾಸ್ಟ್ ಇಯರ್ ಕೊಟ್ಟಿಸಿದ್ದು ಅಮ್ಮ. ಸೊ ಇವಾಗ ಈ ಸಲ ನಾನು ತೊಗೊಂಡಿದ್ದು ಅಂತಂದರೆ ಇದೇ ಸೀರೆ. ಇದು ಏನು ಎಲ್ಲೋ ಲೆಮನ್ ಎಲ್ಲೋ ಅಂತಲ್ಲ, ಮಸ್ಟರ್ಡ್ ಎಲ್ಲೋ, ಡಾರ್ಕ್ ಎಲ್ಲೋ, ಮತ್ತು ಅದರ ಜೊತೆ ಗ್ರೀನ್ ಕಾಂಬಿನೇಷನ್. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಸೀರೆ. ನನ್ನ ಹತ್ರ ಈ ಕಾಂಬಿನೇಷನ್ ಸೀರೆ ಇಲ್ಲವೇ ಇಲ್ಲ, ಸೊ ಹಾಗಾಗಿ ಈ ಸೀರೆನ ಚೂಸ್ ಮಾಡಿದ್ದೀನಿ. ಸಿಲ್ಕ್ ಸಾರಿನೇ ಇದಕ್ಕೆ ಸಿಲ್ಕ್ ಸಾರಿ ಅಂತಲೇ ಹೇಳ್ತಾರೆ. ಸೊ ಯಾವ ಸಿಲ್ಕ್ ಅಂತ ನನಗೆ ಗೊತ್ತಿಲ್ಲ, ಅಂದರೆ ಅವರು ನಾನು ಅಲ್ಲಿ ಹೋದಾಗ ಸಿಲ್ಕ್ ಸಾರಿನ ತೋರಿಸಿ ಅಂತಂದೆ. ಸೊ ಸಿಲ್ಕ್ ಸಾರಿನ ಅಂದರೆ ಇದು ತುಂಬಾ ವೆರೈಟೀಸ್ ತೋರಿಸಿದ್ರು, ನೀವು ನೋಡಿರ್ಬೋದು ವೀಡಿಯೋದಲ್ಲಿ. ಅದರಲ್ಲಿ ನನಗೆ ಇದು ಇಷ್ಟ ಆಯಿತು. ಇದರಲ್ಲಿ ಕಲರ್ಸ್ ಬಂದುಬಿಟ್ಟು ಡಾರ್ಕ್ ಪಿಂಕ್ ಮತ್ತು ಸ್ಯಾಫ್ರಾನ್ ಬಾರ್ಡರು, ಕೇಸರಿ ಬಾರ್ಡರು, ಅಥವಾ ಈ ಥರ ಎಲ್ಲೋ, ಮತ್ತು ಈಗ ತುಂಬ ಟ್ರೆಂಡ್ ಅಂತಂದರೆ ಬ್ಲೂ ಕಲರ್, ಡಾರ್ಕ್ ಬ್ಲೂ ಮತ್ತು ಲೈಟ್ ಬ್ಲೂ ಬಾರ್ಡರ್ ಇರುತ್ತೆ ನೋಡಿ. ಸೊ ತುಂಬಾ ಟ್ರೆಂಡಿಂಗ್ ಆಗಿದೆ. ಮೈಸೂರು ಸಿಲ್ಕ್ ಸಾರಿ ಕೂಡ ಅದರಲ್ಲಿ ಬರ್ತಾ ಇದೆ ಈಗ. ತುಂಬಾ ಟ್ರೆಂಡ್, ಅಂದರೆ ತುಂಬಾ ಟ್ರೆಂಡಿ ಆಗಿರುತ್ತೆ ಅದು ಕೂಡ, ಅಂದರೆ ಕಾಂಬಿನೇಷನ್ನು. ಸೊ ಅದಿತ್ತು. ಅದರ ನಂತರ ಈಗ ಬ್ಲೂ ಇದೆ, ಮತ್ತು ಪಿಂಕ್ ಕೂಡ ಇದೆ. ಸೊ ಹಾಗಾಗಿ ನಾನು ಇದನ್ನು ಚೂಸ್ ಮಾಡಿದೆ. ನನ್ನ ಹತ್ರ ಎಲ್ಲೋ ಇದೆ, ಗ್ರೀನೂ ಇದೆ ಸಾರಿ, ಸಪ್ರೇಟ್ ಇದೆ. ಅದು ಈ ಕಾಂಬಿನೇಷನ್ ಸಾರಿ ಇಲ್ಲವೇ ಇಲ್ಲ ನನ್ನ ಹತ್ರ. ಸೊ ಹಾಗೆ ನಾನು ಈ ಕಲರನ್ನು ಚೂಸ್ ಮಾಡಿದೆ. ಸೊ ಹೇಗಿದೆ ಸಾರಿ ಅಂತ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ನಾನು ಸೀರೆಯನ್ನು ತೋರಿಸೋದು ಉದ್ದೇಶ ಏನು ಅಂತಂದರೆ, ಈಗ ಟ್ರೆಂಡಲ್ಲಿ ಏನಿದೆ ಅಂತ ಇರುತ್ತಲ್ಲ ಕುತೂಹಲ ನೋಡೋದಕ್ಕೆ ಎಲ್ರಿಗೂ, ನನಗಂತೂ ಇದೆ. ಸೊ ನಿಮಗೂ ಕೂಡ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಸೀರೆ ಪ್ರೈಸ್ ಬಂದು 6,000 ರುಪೀಸ್. ಸೊ 6,000 ರುಪೀಸ್ಗೆ ಈ ಸೀರೆ ನನಗೆ ಸಿಕ್ತು. ಮತ್ತು ಸ್ವಲ್ಪ ಡಿಸ್ಕೌಂಟ್ ಕೂಡ ಮಾಡಿದ್ರು. ಸೊ 765 ಏನೋ ಇತ್ತು ಅನಿಸುತ್ತೆ. ಸೊ ಸ್ವಲ್ಪ ಡಿಸ್ಕೌಂಟ್ ಆಗಿದೆ ಅಷ್ಟೇ, ಜಾಸ್ತಿ ಇಲ್ಲ. ಸೊ 6,000 ಈ ಸೀರೆ, ಅಂದರೆ 10% ಡಿಸ್ಕೌಂಟು. ಸೊ ಸೀರೆ ಹೇಗೆ ಅನ್ನಿಸ್ತೆ ಅಂತ ಹೇಳಿ ನನಗೆ. ಇದಾದಮೇಲೆ ಇನ್ನೊಂದು ಸೀರೆ ನಾನು ತೊಗೊಂಡಿದ್ದೀನಲ್ಲ, ಸೊ ಆ ಸೀರೆ ಇದು ನಾನು ತೊಗೊಂಡಿದ್ದು. ಈ ಸೀರೆ ನಾನು ತೊಗೊಂಡಿದ್ದು ಬಂದು ಗೋದಾವರಿ ಡಿಸೈನರ್ ಸ್ಟುಡಿಯೋ ಅಲ್ಲಿ ತೊಗೊಂಡಿದ್ದು. ಗೋದಾವರಿ ಶಾಪ್ ಇದೆ ಇಲ್ಲಿ, ವಾಶಿ ಹತ್ರನೇ ಇದೆ ಇದು ಗೋದಾವರಿ ಶಾಪ್. ಆ್ಯಕ್ಚುಲಿ ಅವ್ರದ್ದು ಓಪನ್ ಆಗಿ ಇದು ನವೆಂಬರ್ಗೆ, ಅಂದರೆ ಲಾಸ್ಟ್ ಇಯರ್ 2023 ಓಪನ್ ಆಗಿದ್ದಂಥ ಶಾಪ್ ಇದು. ಸೊ ನ್ಯೂ ಶಾಪ್. ನಮಗೆ ಅಲ್ಲಿ ಹೋದಾಗಲೇ ಗೊತ್ತಾಗಿದ್ದು, ಆ್ಯಕ್ಚುಲಿ ನಮ್ಗೆ ಗೊತ್ತಿರಲಿಲ್ಲ ಹೊಸ ಶಾಪ್ ಅಂತ ಅನ್ಕೋದ ಅಷ್ಟೇ. ಮತ್ತು ಇದೊಂದು ಸೀರೆ, ಇದು ಢೋಲಾ ಸಿಲ್ಕ್. ಸೊ ನೋಡಿ ಕಾಂಬಿನೇಷನ್ ಮಾತ್ರ
ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಕಾಂಬಿನೇಷನು, ಈ ಸೀರೆ ಕಾಂಬಿನೇಷನು. ಲ್ಯಾವೆಂಡರ್ ಕಲರ್, ಇದರಲ್ಲಿ ಬಾರ್ಡ್ರ್ ಡಾರ್ಕ್ ಲ್ಯಾವೆಂಡರ್, ಮತ್ತು ಈ ಥರ ಇದೆ ಸಾರಿ. ಮತ್ತು ಇದು ಕಾಪರಲ್ಲಿ ಇದಿದೆ, ಬಟನ್ಸ್ ಥರ ಹಾಕಿದ್ದಾರೆ ಅಷ್ಟೇ. ಇದು ಢೋಲಾ ಸಿಲ್ಕ್, ಇದು ಸಿಲ್ಕ್ ಹೆಸರೇ ಢೋಲಾ ಸಿಲ್ಕ್. ಇದು ಕೇಳಿರ್ತೀರ ಅಂದ್ಕೊಳ್ತೀನಿ ಹೆಸರು. ಈಗ ಇದು ಟ್ರೆಂಡಲ್ಲಿದೆ ಈ ಸೀರೆ. ಮತ್ತು ಇದು ಉಟ್ಟಾಗ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಕೆಟ್ಲಾಗ್ ತೋರಿಸಿದ್ರು, ಸೊ ನನಗೆ ತುಂಬ ಇಷ್ಟ ಆಯಿತು. ನನಗೆ ಇದರಲ್ಲಿ ಕಾಂಬಿನೇಷನ್ಸ್ ಇತ್ತು, ಆದರೂ ನನಗೆ ಇದೇ ಕಾಂಬಿನೇಷನ್ ತೊಗೊಂಡೆ ನಾನು. ಯಾಕಂದರೆ ನನಗೆ ಈ ಕಲರ್ ಇರಲಿಲ್ಲ, ಈ ಕಾಂಬಿನೇಷನ್ ಕಲರ್ ಲ್ಯಾವೆಂಡರ್ ಕಲರ್ ಇರಲಿಲ್ಲ ಅಂತ ಸಾಕಾಗಿದೆ ಲ್ಯಾವೆಂಡರ್ ಕಲರ್. ಸೊ ಇದು ಸೆರೆಗೂ ಎಲ್ಲ ನಾನು ಉಟ್ಟಾಗ ಕ್ಲಿಯರಾಗಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ನೋಡಬೇಕು, ಇದು ಯಾವಾಗ ವೇರ್ ಮಾಡಬೇಕು. ಏನಾದರೂ ಒಳ್ಳೆ ಒಕೇಶನ್ ಇದ್ದರೆ ವೇರ್ ಮಾಡ್ತೀನಿ. ಸೊ ಈ ಸೀರೆ ಬಂದು ಪ್ರೈಸ್ ಇದರ ಪ್ರೈಸ್ ಬಂದು 3000 rupees. ಸೊ 3000 rupees ಈ ಸಿಲ್ಕ್ನ ಪ್ರೈಸ್, ಈ ಸಾರಿ ಪ್ರೈಸ್. ಸೊ ತುಂಬಾ ಬ್ಯೂಟಿಫುಲ್ ಆದಂಥ ಸೀರೆ ಇದು. ನನಗೊಂದು ತುಂಬಾ ಇಷ್ಟ ಆಯಿತು. ತುಂಬಾ ಕ್ಯೂಟಾಗಿದೆ ಸೀರೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಲಟ್ಕನ್ ಕೂಡ ಇದೆ ಈ ಸೀರೆಗೆ, ಸೆರೆಗೆ ಈ ಥರ ಲಟ್ಕನ್ಸ್. ಸೊ ನನಗೆ ತುಂಬಾ ಇಷ್ಟ ಆಯಿತು ಈ ಸೀರೆ ತೊಗೊಂಡು. ಸೊ ಈ 2 ಸೀರೆ ಮಾತ್ರ ನಾನು ತೊಗೊಂಡಿದ್ದು. ಸೊ ಇನ್ನೂ 2 ಸೀರೆ ಇದೆ, ಅದು ಅಮ್ಮ ತೊಗೊಂಡಿದ್ದು. ಅಮ್ಮಗೆ ಅಂತ ಸಿಂಪಲ್ ಆಗಿದೆ ಸೀರೆ, ಅದು ತೋರಿಸ್ತೀನಿ ಯಾವ ಸೀರೆ ಅಂತ. ಸೊ ಇದು ಈ ಥರ ಚೆನ್ನಾಗಿದೆ. ಇದು ಕಾಂಬಿನೇಷನ್ ಮಾತ್ರ ನನಗೆ ಇದು ಸಖತ್ ಅನ್ನಿಸ್ತು, ನನಗೆ ಇಷ್ಟ ಆಯಿತು. ಸಿಲ್ಕ್, ಇದು ಸಿಲ್ಕಲ್ಲೇ ಬರುತ್ತಲ್ವ, ಢೋಲಾ ಸಿಲ್ಕ್ ಸಾರಾಗಿ. ಆನಂತರ ಅಮ್ಮ ಪೂರ್ತಿಯಾಗಿ ಏನು ತೆಗೆದು ತೋರಿಸ್ತಾ ಇಲ್ಲ, ಯಾಕಂದರೆ ಅದನ್ನು ಮತ್ತೆ ನನಗೆ ಫೋಲ್ಡ್ ಮಾಡೋದು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ, ಟೈಮ್ ಕೂಡ ಕನ್ಸ್ಯೂಮ್ ಆಗುತ್ತೆ. ಹಾಗಾಗಿ ನಾನು ತೋರಿಸ್ತೀನಿ ಈಗ. ಫ್ಯೂಚರಲ್ಲಿ ನಾನು ಹುಟ್ಟಾಗ ಅದ್ರ ಬಗ್ಗೆ ಡೀಟೇಲ್ಸ್, ಇನ್ನೂ ಏನಾದರೂ ಡೀಟೇಲ್ಸ್ ನಿಮಗೆ. ಈಗ ಅಮ್ಮ ತೊಗೊಂಡಂಥ ಸೀರೆ ತೋರಿಸ್ತೀನಿ. ಇದು ಫಸ್ಟ್ ಅಲ್ಲೇ ತೊಗೊಂಡ್ರೋದು, ಗೋದಾವರಿ ಸಿಲ್ಕಲ್ಲೇ. ಇದು ನಾನು ಬಿಚ್ತಾ ಇಲ್ಲ ಈಗ, ಮತ್ತು ನನಗೆ ಇದರಲ್ಲಿ ಹಾಕಬೇಕು ಅಂತಂದರೆ ಕಷ್ಟ ಆಗುತ್ತೆ. ಸೊ ಇದು ನೋಡಿ, ಈ ಕಾಂಬಿನೇಷನ್ ಇದೆ, ಇದು ರೆಡ್ ಮತ್ತು ಗ್ರೀನ್ ಕಾಂಬಿನೇಷನು. ಇದು ಢೋಲಾ ಸಿಲ್ಕ್, ಅದೇ ಸ್ವಲ್ಪ ಕಡಿಮೆ ರೇಂಜಲ್ಲಿ, ಇದು 1500 ಏನೋ ಇದೆ. ಸೊ ಚೆನ್ನಾಗಿದೆ ಇದು. ಈಗ ಈ ಥರ ಟ್ರೆಂಡಲ್ಲಿ ಬಂದಿದೆ. ಈ ಥರ ಈಗ ಸ್ವಲ್ಪ ಏಜ್ ಪೀಪಲ್ ಎಲ್ಲ ಸ್ವಲ್ಪ ಈ ಥರ ಯೂಸ್ ಮಾಡ್ತಾಯಿದ್ವಿ. ಇದು ಕೂಡ ತುಂಬಾ ಸಾಫ್ಟ್ ಆಗಿದೆ. ಡೈಲಿ ವೇರ್ ಆಗಿರ್ಬೋದು, ಡೈಲಿ ವೇರ್ ಅಂತಲ್ಲ, ಹೊರಗಡೆ ಎಲ್ಲಾದರೂ ಸಿಂಪಲ್ ಫಂಕ್ಷನ್ಸು, ಟೆಂಪಲ್ಸ್ ಎಲ್ಲಾದರೂ ಹೋದರೆ ಸೊ ಅವಾಗ ಉಟ್ಕೊಳ್ಳೋದಕ್ಕೆ ತುಂಬಾ ಈಸಿ ಇದೆ ಇದು. ಸೊ ಇದಾಯ್ತಾ. ಇನ್ನೊಂದು ಸೀರೆ ತೊಗೊಂಡ್ರು ಅಮ್ಮ, ಸ್ವಲ್ಪ ಹೊರಗಡೆ ಬಂದು ಸೊ ಶಾಪಿಂದ ಹೊರಗಡೆ ಬಂದರೆ ಅಲ್ಲೊಂದು ಶಾಪ್ ಇದೆ, ಚಿಕ್ಕ ಶಾಪು, ಹೊರಗಡೆ ಡಿಸ್ಪ್ಲೇ ಹಾಕಿದ್ರು ಆ್ಯಕ್ಚುಲಿ. ಸೊ ಅವಾಗ ಅಮ್ಮನಿಗೆ ಸ್ವಲ್ಪ ಈ ಥರ ನಾರ್ಮಲ್ ಮನೆಯಲ್ಲಿ ಉಟ್ಕೊಳ್ಳೋದಕ್ಕೆ ಕೆಲವು ಸೀರೀಸ್ ಬೇಕಾಗಿತ್ತು. ಅಂದರೆ ಅವ್ರ ಹತ್ರ ಸ್ವಲ್ಪ ಈಗ ಕಡಿಮೆ ಆಗಿದೆ, ಸ್ವಲ್ಪ ತೆಗೆದಿದ್ದಾರೆ ಓಲ್ಡ್ ಆಗಿದ್ದನ್ನು. ಸೊ ಸ್ವಲ್ಪ ನ್ಯೂ ಎಡಿಷನ್ ಮಾಡಬೇಕು ಅಂತ ಈ ಸೀರೆಯನ್ನು ತೊಗೊಂಡ್ರವರು. ಇದು ನಾರ್ಮಲ್ ಸೀರೆ, ಇದು 700 rupees. ಸೊ ಇದೊಂದು ಸೀರೆ ಸಿಂಪಲ್ ಆಗಿದೆ, ಹೊರಗಡೆ ಎಲ್ಲಾದರೂ ಹೋಗುವಾಗ ಅಥವಾ ಮನೆಯಲ್ಲೇ ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಇದ್ದರೆ, ಫೆಸ್ಟಿವಲ್ ಇದ್ದರೆ ಸೊ ಉಟ್ಕೊಳ್ಳೋದಕ್ಕೆ. ಸೊ ಇಷ್ಟು ಸೀರೆ ಭರ್ಜರಿ ಶಾಪಿಂಗ್ ಅಂತಲೇ ಹೇಳ್ಬೋದು. ನಾವು ಇದು 3 ಸೀರೆ ತೊಗೊಂಡ್ವಿ ಗೋದಾವರಿಯಲ್ಲಿ. ಆಲ್ಮೋಸ್ಟ್ 11,000 rupees ಆಗಿ 11,500 rupees ಆಗಿದೆ. ಸೊ ಭರ್ಜರಿ ಅಂತಲೇ ಹೇಳ್ಬೋದು. ಈ ವರ್ಷ ಜಾಸ್ತಿನೇ ಆಯಿತು. ಆ್ಯಕ್ಚುಲಿ ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಭರ್ಜರಿ ನಾನು ತೊಗೊಳ್ಬೇಕು ಅಂತಂದರೆ. ನಾನೇನೋ ಒಂದು 2-3 ತೊಗೊಂಡ್ಬಿಡಬೇಕು ಒಂದನ್ನೇ ಅಂತ ಅಂದ್ಕೊಂಡಿದ್ದೆ. ಅಂದರೆ ಒಂದು ಸೀರೆನ 3000 ಆದರೆ ಅಮ್ಮನೇ ಹೇಳಿದರು, ಇಲ್ಲ ತಗೋ ಚೆನ್ನಾಗಿರೋದು, ಮತ್ತು ಇದು ಶ್ರಾವಣದಲ್ಲಿ ಕೊಡ್ತಾರೆ ಹೆಣ್ಮಗುಗೆ ಅಂತ, ಹೆಣ್ಮಕ್ಳಿಗೆ ಕೊಡ್ತಾರೆ ಅಂತ. ಸೊ ಹಾಗೆ ತೊಗೊಂಡೆ, ಚೆನ್ನಾಗಿತ್ತು. ಅವ್ರ ಹತ್ರ 2-3,000 ಸಿಲ್ಕ್ ಸೀರೆ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಇದೇ ರೇಂಜಲ್ಲಿ ಸ್ಟಾರ್ಟಿಂಗ್ ರೇಂಜ್ 5,000 6,000 ಇದೇ ಇತ್ತು. ಸೊ
ಹಾಗೆ ನಾನು ಒಂದು ಒಳ್ಳೆ ಸೀರೆ, ನಾನಂತೂ ಡೈಲಿ ವೇರ್ ಸೀರೆ ತೊಗೊಳೋದೇ ಇಲ್ಲ. ಆ್ಯಕ್ಚುಲಿ ನನಗದು ಅಂದರೆ ನನಗೆ ಆ ಥರ ನನಗೆ ಸೀರೆ ಉಟ್ಕೊಂಡು ಕೆಲಸ ಮಾಡೋದಕ್ಕೆ ಬರೋದೇ ಇಲ್ಲ. ಅದು ಪ್ರಾಕ್ಟೀಸ್ ಎಲ್ಲ ಹ್ಯಾಬಿಟ್ ಇಲ್ಲಲ್ವ, ಇಲ್ಲಾಂದರೆ ಏನಾದರೂ ಮುಂಚೆಯಿಂದ ಏನಾದರೂ ಮಾಡಿದರೆ ಸಪೋಸ್ ಆಗಿರೋದು. ಸೊ ನನಗೆ ಆ ಥರ ಏನೂ ಪ್ರಾಕ್ಟೀಸ್ ಇಲ್ಲ. ಸೊ ಅದು ನನಗೆ ಸೀರೆ ಇಷ್ಟ. ನಾನು ಫೆಸ್ಟಿವಲ್ ಟೈಮಲ್ಲಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಸೀರೆ ಉಟ್ಕೊಂಡು ಸ್ವಲ್ಪ ಡೇಸ್ ಅಂದರೆ ದಿನ ಕಳೆಯೋದಕ್ಕೆ ಅಷ್ಟೇ. ಅಷ್ಟು ಬಿಟ್ಟರೆ ಈ ಥರ ಡೈಲಿ ವೇರ್ಸ್ ಸೀರೆ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ಸೊ ಇಷ್ಟು. ಸೊ ನನ್ನ ವರಮಹಾಲಕ್ಷ್ಮಿ ಶಾಪಿಂಗ್ ಆಗಿದೆ. ಸೊ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ ನೋಡೋದಕ್ಕೆ ಸೀರೆ, ಯಾವ ಸೀರೆ ಏನು ಅಂತ. ಸೊ ಡೀಟೇಲ್ಸ್ ಕೊಟ್ಟೆ, ಜಸ್ಟ್ ನಿಮಗೆಲ್ಲ ಒಂದು ಐಡಿಯಾ ಇರಲಿ. ಮತ್ತು ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಸೊ ನೀವು ತೊಗೊಳ್ಬೋದು ಅಂತ. ಸೊ ಇನ್ನೊಂದು ಶಾಪಿಂಗ್ ಬಾಕಿ ಇದೆ. ಆ್ಯಕ್ಚುಲಿ ನನಗೆ ಅದು ನಾನು ಎವ್ರಿ ಇಯರ್ ನಾನು ಸ್ವಲ್ಪ ಈಗ ರೂಢಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಾದರೂ ಚಿಕ್ಕದಂತಲೇ ಅಷ್ಟು ಅಂದ್ಕೊಂಡೇ ನಾನು ತೊಗೊಳ್ತೀನಿ. ಸೊ ಅದೇನು ಅಂತ ನೀವು ನನ್ನ ನೆಕ್ಸ್ಟ್ ಬರೋ ಬ್ಲಾಗ್ಸಲ್ಲಿ ನೋಡ್ತೀರಾ. ಸೊ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಬಟನ್ ಮತ್ತು ಶೇರ್ ಮಾಡ್ಕೊಳ್ಳಿ. ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನನ್ನ ಮುಂದೆ ಬರೋ ಎಲ್ಲ ವೀಡಿಯೋಸನ್ನು ನೀವು ತಪ್ಪದೆ ನೋಡ್ಬೋದು. ನನಗೆ ವ್ಯೂಸ್ ಬರುತ್ತೆ, ಆದರೆ ಸಬ್ಸ್ಕ್ರಿಪ್ಷನ್ ಆಗ್ತಾಯಿಲ್ಲ. ಯಾರು ಅಂದರೆ ನೋಡಿರ್ತೀರ, ಸಬ್ಸ್ಕ್ರೈಬ್ ಮಾಡ್ಕೊಡದೆ ನೋಡ್ತಿದ್ದೀರ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಏನಾಗುತ್ತೆ, ನಿಮಗೆ ಮಿಸ್ ಆಗೋದಿಲ್ಲ ಯಾವುದೇ ವೀಡಿಯೋಸ್. ಮತ್ತು ಅದಕ್ಕಿಂತ ಮುಖ್ಯ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ. ನಾನು ವೀಡಿಯೋಸ್ ಹಾಕೋದಕ್ಕೆ ಒಂದು ಮೋಟಿವೇಶನ್ ಅಂತೀವಲ್ಲ. ಸೊ ಒಂದು ಜನ ನನ್ನ ವೀಡಿಯೋಸನ್ನು ಲೈಕ್ ಮಾಡ್ತಿದ್ದಾರೆ ಜನ, ಅಂದರೆ ನಿಮಗೆಲ್ಲ ಇಷ್ಟ ಆಗ್ತಾಯಿದೆ. ಸೊ ನಾನು ಈ ಥರ ಗ್ರೋ ಆಗ್ಬೋದು. ನನಗೂ ಆ್ಯಕ್ಚುಲಿ ಇಂಟ್ರೆಸ್ಟ್ ಇದೆ ಈ ಥರ ನಾನು ಚೆನ್ನಾಗಿ ಏನಾದರೂ ಒಳ್ಳೆ ಮೆಸೇಜ್ ನನ್ನ ವೀಡಿಯೋಸಲ್ಲಿ ಕೊಡಬೇಕು ಅಂತ. ಸೊ ಹಾಗಾಗಿ ನಾನು ಟ್ರೈ ಮಾಡ್ತಾ ಇರ್ತೀನಿ ವೀಡಿಯೋಸನ್ನು ಹಾಕೋದಕ್ಕೆ. ಸೊ ನಿಮಗೆಲ್ಲ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಯಾರೆಲ್ಲ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾಯಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗೆ ನನಗೂ ಗೊತ್ತಾಗುತ್ತೆ ಚೆನ್ನಾಗಿ ಇಷ್ಟ ಆಗ್ತಾಯಿದೆ. ಸೊ ನಾನು ಒಳ್ಳೆ ಕಂಟೆಂಟ್ ನಾನು ತೊಗೊಂಡು ಬಂದು ನಿಮಗೆ ಎಂಟರ್ಟೈನ್ ಮಾಡ್ಬೋದು. ಸೊ ಇದಾಗಿತ್ತು ಸೊ ಇವತ್ತಿಂದು. ಸೊ ನನ್ನ ನೆಕ್ಸ್ಟ್ ಬ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಿಲ್ ದೆನ್ ಬಾಯ್ ಟೇಕ್ ಕೇರ್.